ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಅನುದಿನ ಧ್ಯಾನಕ್ಕಾಗಿ ನೀವು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಎಚ್ಚರವಾಗಿದ್ದೀರಾ? ಗುಡ್ ಮಾರ್ನಿಂಗ್. ಬನ್ನಿ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಉದಯ ಕಾಲದಲ್ಲಿ ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿರಿ, ನಮ್ಮನ್ನು ಆದುಕೊಳ್ಳಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಪ್ರತಿದಿನ ಉದಯದಲ್ಲಿ ನಮ್ಮ ಬಾಧೆನೆಲ್ಲ ಕರ್ತನಿಗೆ ಹಂಚಿಕೊಳ್ಳುವುದಾದರೆ, ನಮ್ಮ ಆಂಗ್ಸೈಟಿ, ಆತಂಕವನ್ನು, ನಾವು ಗಾಬರಿ ಪಡುವಂತಹ ವಿಷಯಗಳನ್ನು, ಕಳವಳಗೊಳಿಸುವ ವಿಷಯಗಳನ್ನು, ನಾವು ಭಯಪಡುವಂತಹ ವಿಷಯಗಳನ್ನು ಕರ್ತನ ಸನ್ನಿಧಿಯಲ್ಲಿ ಕರ್ತನಿಗೆ ಹಂಚಿಕೊಂಡು ನಮ್ಮ ದಿನ ಪ್ರಾರಂಭಿಸುವುದಾದರೆ ಧೈರ್ಯದಿಂದ ನಮ್ಮ ಆ ಬಲವನ್ನು ಹೊಂದಿಕೊಂಡು, ಆಧ್ಯಾತ್ಮಿಕ ಬಲ ಹೊಂದಿಕೊಂಡು ಮುಂದಕ್ಕೆ ಸಾಗಬಲ್ಲೆವು. ಯೆರೆಮೀಯನ ಪುಸ್ತಕ 51ನೇ ಅಧ್ಯಾಯ 46ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ನಿಮ್ಮ ಎದೆಯು ಕುಂದದಿರಲಿ, ದೇಶದಲ್ಲಿ ಕಿವಿಗೆ ಬೀಳುವ ಸುದ್ದಿಯು ನಿಮ್ಮನ್ನು ಹೆದರಿಸದಿರಲಿ. ಒಂದು ವರ್ಷ ಒಂದು ಸುದ್ದಿಯೂ, ಮತ್ತೊಂದು ವರ್ಷ ಮತ್ತೊಂದು ಸುದ್ದಿಯು ಹರಡುತ್ತಿರುವವು. ಈ ದಿನಗಳಲ್ಲಿ ಫೇಕ್ ಎಂಬ ಮಾತು ನಮಗೆ ರೂಢಿಯಾಗ್ಬಿಟ್ಟಿದೆ. ಫೇಕ್ ನ್ಯೂಸ್ ಅಂದ್ರೆ ಏನು? ವದಂತಿ, ಊಹಾಪೋಹದ ಮಾತು. ನಿಜವಾದ ವಿಷಯಗಳಿಗಿಂತಲೂ ಸುಳ್ಳು ಸುದ್ದಿಗಳೇ ಹೆಚ್ಚು ಹರಡುತ್ತಿವೆ. ಒಂದಾನೊಂದು ದಿನ ಒಬ್ರು ಹೇಳಿದ್ರು, ಸತ್ಯವು ಸ್ನಾನ ಮಾಡುವುದಕ್ಕಾಗಿ ತನ್ನ ಅಂಗಿಯನ್ನು ಒಂದು ಕಡೆ ತಗಲಿಸಿ ಹೊರಟು ಹೋದ್ರೆ, ಸುಳ್ಳೇನೋ ಆ ಅಂಗಿ ಧರಿಸಿ ಊರೆಲ್ಲ ತಿರುಗಾಡಿ ಬಂದಿತಂತೆ. ನಿಜ ಸ್ಥಿರವಾಗಿರುತ್ತದೆ ಎಂದು ಹೇಳ್ತಾರಲ್ಲವೇ, ಸುಳ್ಳು ವೈರಲ್ ಆಗುತ್ತದೆ ಎಂಬ ಮಾತು ಈ ದಿನ ಕೇಳ್ತಿದ್ದೇವೆ. ವಿಚಿತ್ರವೇನೆಂದರೆ, ಮನುಷ್ಯನು ಸತ್ಯವನ್ನು ಹಿಂಬಾಲಿಸದಂತೆ ಆ ಫೇಕ್ ನ್ಯೂಸ್ ಅನ್ನು ವೈರಲ್ ಮಾಡುವುದಾಗಲಿ, ಆ ವಿಚಿತ್ರವಾದ ಸುದ್ದಿಗಳನ್ನು, ವದಂತಿಗಳನ್ನು, ಅಂಥ ವಿಷಯಗಳ ಕುರಿತು ಡಿಸ್ಕಸ್ ಮಾಡುವುದಾಗಲಿ, ಅವುಗಳನ್ನು ಮನಸ್ಸಲ್ಲಿ ಅನುಮತಿಸಿ ಭಯಪಡುವುದಾಗಲಿ, ಗಾಬರಿಗೊಳ್ಳುವುದು, ಇತರರಿಗೆ ಗಾಬರಿಗೊಳಿಸುವುದು ಸಾಧಾರಣ ಆಗ್ಬಿಟ್ಟಿದೆ. ಅದಕ್ಕಾಗಿಯೇ ಮೊದಲು ಉದಯ ಕಾಲದಲ್ಲಿ ಎದ್ದ ತಕ್ಷಣವೇ ದೇವರ ನ್ಯೂಸ್ ಅನ್ನು ಕೇಳಿರಿ, ಕರ್ತನು ಹೇಳುವ ಮಾತುಗಳನ್ನು ಕೇಳಿರಿ. ಕರ್ತನು ಪ್ರತಿ ಉದಯದಲ್ಲಿ ನಮಗೆ ಧೈರ್ಯಗೊಳಿಸುತ್ತಾರೆ. ಕರ್ತನು ಪ್ರತಿ ಉದಯದಲ್ಲಿ ನಮಗೆ ಧೈರ್ಯದ ಮಾತನ್ನಾಡುತ್ತಾರೆ. ಪ್ರತಿ ಉದಯದಲ್ಲಿ ತನ್ನ ಮಾತುಗಳಿಂದ ನಮ್ಮನ್ನು ಬಲಪಡಿಸಬೇಕೆಂದು ಬಯಸುತ್ತಾರೆ. ಅದಕ್ಕಾಗಿ ದೇವರ ಮಾತುಗಳನ್ನು ಕೇಳಿಸಿಕೊಳ್ಳಲು ತವಕ ಪಡೆಯಿರಿ. ವದಂತಿಗಳನ್ನು ಕೇಳಿ ಭಯಪಡಬೇಡಿ. ಮುಂದಿನ ವಚನ ನೋಡುವುದಾದರೆ, ದೇಶದಲ್ಲಿ ಪ್ರಬಲವಾಗಿ ಹರಡುವ ವದಂತಿಗಳಿಗೆ ಭಯಪಡಬೇಡಿರಿ. ದೇಶದಲ್ಲಿ ಹರಡುತ್ತಿರುವ ವದಂತಿಗಳನ್ನು ಕೇಳಿ ಭಯಪಡಬೇಡಿರಿ. 4th ವೇವ್ ಕೊರೋನಾ ವೈರಸ್ ಬರುತ್ತದಂತೆ, ಅದು ಬಹಳ ಪ್ರಮಾದವಾಗಿದೆ ಅಂತೆ ಎಂಬ ನ್ಯೂಸ್ ಗತದಲ್ಲಿತ್ತಲ್ಲವೇ. ಮತ್ತೆ ಮಾಸ್ಕ್ ಧರಿಸಬೇಕೋ, ಮತ್ತೆ ಲಾಕ್ಡೌನ್ ಬರುತ್ತೋ, ಮತ್ತೆ ಏನಾಗುತ್ತೋ ಗೊತ್ತಿಲ್ಲ ಎಂದು ಭಯಪಡುತ್ತೇವೆ. ಅಂತಹ ನ್ಯೂಸ್ ಕೇಳುವಾಗ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ, ಸರ್ಕಾರ ರಿಲೀಸ್ ಮಾಡಿರುವ ನ್ಯೂಸ್ ಆಗಿದೆಯೋ, ಇಲ್ಲವೇ ಪ್ರೈವೇಟ್ ವ್ಯಕ್ತಿಗಳು ಹೊರಡಿಸಿರುವ ನ್ಯೂಸ್ ಆಗಿದೆಯೋ, ಎಲ್ಲಿಂದ ಆ ನ್ಯೂಸ್ ಬಂತೆಂದು ನಾವು ಗಮನಿಸಲಾರದೆ ಊಹಾಪೋಹಗಳನ್ನೆಲ್ಲ ನಂಬುವುದಾದರೆ ನಾವು ಗೊಂದಲಕ್ಕೊಳಗಾಗೋದು ತಪ್ಪಿದಲ್ವಲ್ಲ. ದೇಶದಲ್ಲಿ ಕೆಲಸ ಕಾರ್ಯ ಇಲ್ಲದವರಿಗೆ ಏನಾದ್ರೂ ಒಂದನ್ನು ಕ್ರಿಯೇಟ್ ಮಾಡಬೇಕು. ಕಾಲ್ಪನಿಕವಾದವುಗಳನ್ನು ಈ ಲೋಕ ಕ್ರಿಯೇಟ್ ಮಾಡ್ತಿದೆ. ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಮತ್ತಷ್ಟು ಹೆಚ್ಚಾಗಿ ಅದನ್ನು ಮಿಸ್ಯೂಸ್ ಮಾಡುವುದನ್ನು ಈ ದಿನಗಳಲ್ಲಿ ನಾವು ಕಾಣುತ್ತಿದ್ದೇವೆ. ದೇವರ ಮಾತು ಬಿದ್ದೋಗ್ತಾ ಇಲ್ಲ, ದೇವರ ಮಾತುಗಳು ನೆರವೇರುತ್ತಾ ಇವೆ. ಕರೆಕ್ಟೇ, ನಿಜವೇ. ಅಂತ್ಯಕಾಲದಲ್ಲಿ ನಡೆಯುವಂತಹ ಕಾರ್ಯಗಳು ಇದಾಗಿವೆ. ಏನೆಂದರೆ, ದೇಶದಲ್ಲಿ ವದಂತಿಗಳು ಹುಟ್ಟುತ್ತಾ ಇವೆ. ಒಂದು ವರ್ಷದ ಒಂದು ಸುದ್ದಿ, ಮತ್ತೊಂದು ವರ್ಷದ ಮತ್ತೊಂದು ಸುದ್ದಿ. ಅಬ್ಬಾ, ರಷ್ಯಾ ದೇಶ ಉಕ್ರೇನ್ ಎಂಬ ದೇಶದ ಮೇಲೆ ದಾಳಿ ಮಾಡಿದ್ದನ್ನು ಕೇಳಿದ್ದೇವೆ. ಈಗ ಇಸ್ರಾಯೇಲ್ ದೇಶದ ಮೇಲೆ ಇರಾನ್ ದಾಳಿ ಮಾಡ್ತಿದೆ. ಇಂಥ ಯುದ್ಧದ ವಾತಾವರಣ ಕೇಳ್ತಿದ್ದೇವಲ್ಲವೇ. ದೇಶಗಳ ನಡುವೆ ಭೇದ ಹೆಚ್ಚಾಗ್ತಿದೆ, ವಿಭೇದಗಳು ಹೆಚ್ಚಾಗುತ್ತಾ ಇವೆ. ಯುಕೆಯಲ್ಲಿ ನೋಡ್ರಿ, ಅಲ್ಲಿನ ಸರ್ಕಾರ ಕೂಡ ತಾರುಮಾರಾಗುತ್ತಾ ಇದೆ. ನಮ್ಮ ದೇಶದಲ್ಲಿ ಪ್ರಸ್ತುತವಾಗಿ ಎಲೆಕ್ಷನ್ ನಡೆಯುತ್ತಾ ಇದೆ. ಜನರೆಲ್ಲ ಗಾಬರಿಗೊಳ್ಳುತ್ತಾ ಇದ್ದಾರೆ. ಇವೆಲ್ಲವುಗಳ ನಡುವೆ ಏನಾಗುತ್ತದೋ, ಏನ್ ಜರುಗುತ್ತದೋ ಎಂಬುದಾಗಿ ಸಾಧಾರಣ ಮನುಷ್ಯನು
ಹೇಗಾದರೂ ಮಾಡಿ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಸರ್ವ ಪ್ರಯತ್ನ ಮಾಡ್ತಿದ್ದಾನೆ. ಭಯಪಡುವವನಾಗಿ ಭಯದಲ್ಲಿಯೇ ತಪ್ಪುಗಳನ್ನು ಮಾಡ್ತಿದ್ದಾನೆ. ದುಡುಕಿ ನಾವು ತೆಗೆದುಕೊಳ್ಳುವ ನಿರ್ಣಯಗಳು ಬಹಳ ಭಯಂಕರವಾಗಿರುತ್ತವೆ. ಚಿಂತೆ ಮಾಡಬೇಡಿರಿ, ದೇವರ ಚಿತ್ತವಿಲ್ಲದೆ ನಿಮಗೇನು ಆಗುವುದಿಲ್ಲವೆಂದು ನೀವು ಕರ್ತನಲ್ಲಿ ನಂಬಿಕೆ ಇಡೋದಾದರೆ ಲೋಕದ ಮೇಲೆಲ್ಲ ಉಪದ್ರವ ಕಳಿಸುವಾಗ ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ತೇನೆ ಅಂದಿದ್ದಾರೆ ದೇವರು. ನೀವು ನಿಜವಾಗ್ಲೂ ಕರ್ತನಲ್ಲಿ ನಂಬಿಕೆ ಇಡುವುದಾದರೆ ನೀವು ಚಂಚಲ ಚಿತ್ತರಾಗಿ ಭಯಪಡುವ ಅಗತ್ಯವಿಲ್ಲ. ಅದಕ್ಕೆ ದೇಶದಲ್ಲಿರುವ ವದಂತಿಗಳಿಗೆ ಭಯಪಡಬೇಡಿರಿ, ನಿಮ್ಮ ಹೃದಯದಲ್ಲಿ ದಿಗುಲನ್ನು ಉಂಟು ಮಾಡಿಕೊಳ್ಳಬೇಡಿರಿ. ದಿಗುಲು 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 ದಿಗುಲು, ಡಿಪ್ರೆಷನ್ ಅನ್ನುತ್ತಾರೆ ಅದಕ್ಕೆ. ಒಂದು ವಿಷಯದ ಕುರಿತು ಮೇಲಿಂದ ಮೇಲೆ ನಾವು ಆಲೋಚಿಸುತ್ತಿರುವಾಗ ಅದೇ ಸುಂಟರಿ ಗಾಳಿಯಂತೆ ನಮ್ಮ ಹೃದಯದಲ್ಲಿ ತಿರುಗಾಡುತ್ತಿರುವುದಾದರೆ ಡಿಪ್ರೆಷನ್ಗೆ ಕೊಂಡೊಯ್ಯುತ್ತೆ. ನಿಜವೇ, ನಾವು ದಿಗುಲು ಪಡುವುದಕ್ಕಾಗಿ ಬಹಳ ಅಂಶಗಳಿವೆ. ಈ ದಿನ ಸಂಪಾದನೆ ಸಾಲುತ್ತಾ ಇಲ್ಲ, ದರಗಳು ಹೆಚ್ಚಾಗುತ್ತಿವೆ, ಪ್ರಪಂಚ ಪರಿಸ್ಥಿತಿ ಬದಲಾಗುತ್ತಾ ಇದೆ, ಯುದ್ಧದ ವಾರ್ತೆಗಳು ಕೇಳಿಸಲ್ಪಡ್ತಿವೆ, ಹಾಗೆ ಅನೇಕ ವಿಧವಾದ ವದಂತಿ ನಾವು ಕೇಳ್ತಿದ್ದೇವೆ. ರೋಗದ ಕುರಿತಾಗಿ, ಬರಗಾಲದ ಕುರಿತಾಗಿ, ಬೆಲೆ ಇಲ್ಲದಂತಹ, ಅಂದರೆ ದುಡ್ಡಿಗೆ ಬೆಲೆ ಇಲ್ಲದಂತಹ ಪರಿಸ್ಥಿತಿ ಬರ್ತಿದೆ. ಹೀಗೆ ಏನೇನೋ ಅದನ್ನು ಎಕ್ಸಾಸರೇಟ್ ಮಾಡಿಬಿಟ್ಟು ಹೇಳ್ತಿದ್ದಾರೆ. ಯಾವುದು ನಿಜವೋ ಅಲ್ಲವೋ ಎಂದು ತಿಳಿಯಲಾರದ ಪರಿಸ್ಥಿತಿಯಲ್ಲಿದ್ದೇವೆ. ಅದಕ್ಕೆ ನೀವು ದೇವರ ಸನ್ನಿಧಿಯಲ್ಲಿ ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ಪ್ರಶಾಂತತೆಯಿಂದ, ಕರ್ತನೇ, ಈ ಪರಿಸ್ಥಿತಿಯಲ್ಲಿ ನಾನು ಕುಗ್ಗಿ ಹೋಗ್ತಿದ್ದೇನೆ ಎಂಬ ಸಂಗತಿ ನೀವು ಹೇಳಿಕೊಳ್ಳೋದಾದರೆ ಅದ್ಭುತವಾದ ಬಿಡುಗಡೆಯನ್ನು ಕಾಣುತ್ತೀರಿ. ಖಚಿತವಾಗಿಯೂ ಇದು ಕರ್ತನ ಎರಡನೇ ಬರೋಣ ಸಮಯವಾಗಿರೋದ್ರಿಂದ ಇಷ್ಟೊಂದು ಅಕ್ರಮವು ವಿಸ್ತರಿಸುತ್ತಿದೆ, ಪ್ರೀತಿ ತಣ್ಣಗಾಗ್ತಿದೆ, ನಂಬಿಕೆ ಕಣ್ಮರೆ ಆಗ್ತಿದೆ, ಜನಾಂಗದ ವಿರುದ್ಧ ಜನಾಂಗ ಎದ್ದೇಳ್ತಿದ್ದಾರೆ, ಭೂಕಂಪ ಆಗ್ತಿವೆ, ಪ್ರಕೃತಿ ವಿಕೋಪ ಉಂಟಾಗ್ತಿವೆ, ರೋಗಗಳು ಉಂಟಾಗಿ ಬರಗಾಲ ಬರ್ತಿವೆ. ಇವೆಲ್ಲ ಯೇಸು ಈ ಲೋಕದಲ್ಲಿದ್ದಾಗ ಹೇಳಿರುವಂತಹ ಗುರುತುಗಳಾಗಿವೆ. ಅವು ಅಕ್ಷರಶಃ ನೆರವೇರ್ತಿವೆ. ಆದರೆ ನೀವು ಯೇಸುವಿನಲ್ಲಿ ನಂಬಿಕೆ ಇಡೋದಾದರೆ ಭಯಪಡುವ ಅಗತ್ಯವಿಲ್ಲ, ನೀವು ದಿಗುಲು ಪಡುವ ಅಗತ್ಯವಿಲ್ಲ. ಅದೇನು ಭಯಪಡುವ ಅಗತ್ಯವಿಲ್ಲ ಅಂದಿರೋದ್ರಿಂದ, ಏನು ದಿಗುಲು ಪಡುವ ಅಗತ್ಯವಿಲ್ಲ ಅಂದಿದ್ದಕ್ಕೆ ನಾವಿನ್ನು ದಿಗುಲು ಪಡುವ ಅಗತ್ಯವಿಲ್ಲ. ಏನಾಗುತ್ತೆ ನೋಡ್ಕೊಂಡ್ರೆ ಆಯ್ತು. ನಾನು ಪ್ರಾರ್ಥಿಸುವ ಅಗತ್ಯವಿಲ್ಲ, ನಾನು ಏನು ಮಾಡುವ ಅಗತ್ಯವಿಲ್ಲ, ದೇವರ ಸನ್ನಿಧಿಯಲ್ಲಿ ಮೊರೆ ಇಡುವ ಅಗತ್ಯವಿಲ್ಲ, ನನ್ನ ಹೃದಯ ಸಿದ್ಧ ಮಾಡಿಕೊಳ್ಳುವ ಅಗತ್ಯವಿಲ್ಲ ಅನ್ನುವಂಥವರು ಕೂಡ ಇದ್ದಾರೆ. ಇದು ಕರೆಕ್ಟ್ ಅಲ್ಲ. ಇಂತಹ ಪರಿಸ್ಥಿತಿ ಎದುರಿಸುವವರಾಗಿರುವುದರಿಂದ ನಾವೆಲ್ಲಿದ್ದೇವೆ? ಅವಿಶ್ವಾಸಿಗಳೊಂದಿಗೆ ಕೂಡುವವರಾಗಿದ್ದೇವೋ, ಇಲ್ಲವೇ ನಾವು ಅಪವಿತ್ರವಾದ ಜೀವಿತ ಜೀವಿಸುತ್ತಿದ್ದೇವೋ, ಇಲ್ಲವೇ ನಾವು ಸೈತಾನನ ಹತೋಟಿಯಲ್ಲಿದ್ದೇವೋ ಎಂದು ಪರಿಶೀಲಿಸಿಕೊಳ್ಳಬೇಕು. ಅದಕ್ಕೆ ದೇವರ ವಾಕ್ಯ ಬೇಕು. ವಾಕ್ಯದ ಬೆಳಕಿನಲ್ಲಿ ನಾವೆಲ್ಲಿದ್ದೇವೆ ಎಂಬುದು ಗೊತ್ತಾಗ್ತದೆ. ಕತ್ತಲೆಯಲ್ಲಿದ್ದವನು ಅವನು ಎಲ್ಲಿದ್ದಾನೆಂದು ಹೇಗೆ ಗೊತ್ತಾಗುತ್ತೆ? ಬೆಳಕು ಪ್ರಕಾಶಿಸುವ ಹಾಗೆ ನಮ್ಮ ಬದುಕು ನಮಗೆ ಬಯಲುಪಡಿಸಲಾಗ್ತದೆ. ನಾವೆಲ್ಲಿದ್ದೇವೆಂದು ನೋಡಿಕೊಳ್ಳಬೇಕು. ಅಂತಹ ಜನರೊಳಗಿಂದ ನಾವು ಹೊರಗೆ ಬರಬೇಕು. 45ನೇ ವಚನ ನೋಡಿ. ನನ್ನ ಜನರೇ, ನೀವೆಲ್ಲರೂ ಬಾಬೇಲಿನೊಳಗಿಂದ ಹೊರಟು ಹೋಗಿರಿ, ಯೆಹೋವನ ರೋಷಾಗ್ನಿಯಿಂದ ನಿಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಿರಿ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬಾರದು, ಧರ್ಮ ನಿಂದಕರೊಡನೆ ಕೂತುಕೊಳ್ಳಬಾರದು, ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ದೇವರ ವಾಕ್ಯ ಧ್ಯಾನಿಸಿರಿ ಎಂದು ಮೇಲಿಂದ ಮೇಲೆ ಬೈಬಲ್ ಹೇಳುತ್ತದೆ. ದುಷ್ಟರೊಂದಿಗೆ ಕೂತ್ಕೊಂಡು ಅವರ ಆಲೋಚನೆಯಂತೆ ನಡ್ಕೊಂಡು ನನಗೇನೂ ಆಗಲ್ಲ ಅಂದ್ಕೊಳ್ಳೋದಾದರೆ ದುಷ್ಟರ ಮೇಲೆ ಬರುವ ಉಪದ್ರವ ನಿಮ್ಮ ಮೇಲೆಯೂ ಕೂಡ ಬರುತ್ತೆ. ನೀವು ಪಾಪಿಗಳ ಮಾರ್ಗದಲ್ಲಿ ನಡೆದು ದೇವರು ನನ್ನ ಸಂಗಡ ಇರಬೇಕೆಂದು ಬಯಸುವುದಾದರೆ ದೇವರು ನಿಮ್ಮ ಸಂಗಡ ಹೇಗಿರ್ತಾರೆ ಹೇಳಿ? ಯೇಸು ಪಾಪಿಯನ್ನು ಪ್ರೀತಿಸುತ್ತಾರೆ ಹೊರತು ಪಾಪವನ್ನು ಪ್ರೀತಿಸುವುದಿಲ್ವಲ್ಲ. ಅದಕ್ಕೆ ಅಂತಹ ವಿಶ್ವಾಸಿಗಳೊಂದಿಗೆ ನೀವು ಇಜ್ಜೂಡರಾಗಬಾರದು. ನೀವು ಅಪವಿತ್ರವಾದ ಸ್ಥಳದಲ್ಲಿ ಇರಬಾರದು. ನಿಮ್ಮನ್ನು ಅಪವಿತ್ರಪಡಿಸುವ ವಿಷಯಗಳಿಗೆ ಅವಕಾಶ ಕೊಡಬಾರದು. ಅವುಗಳನ್ನು ಬಿಟ್ಟು ಓಡಿ ಹೋಗಿರಿ. ಹಳೆ ಒಡಂಬಡಿಕೆಯಲ್ಲಿ ಸದೋಮ ಗೋಮರ ಎಂಬ ಟ್ವಿನ್ ಸಿಟೀಸ್ ಇದ್ದುವಂತೆ. ಆ ಪಟ್ಟಣಗಳಲ್ಲಿ ಪಾಪ ಅಂತೆ ವಿಸ್ತರಿಸಿಕೊಂಡಿತಂತೆ. ಅಷ್ಟೊಂದು ಕೆಟ್ಟ ಕೃತ್ಯಗಳನ್ನು ಮಾಡುವ ಮನುಷ್ಯರು ತಯಾರಾದರು. ತಿನ್ನೋದು, ಕುಡಿಯೋದು, ಮದುವೆ ಮಾಡಿಕೊಡೋದು, ಮದುವೆ ಮಾಡಿಕೊಳ್ಳೋದು, ಸ್ತ್ರೀಯೊಂದಿಗೆ ಸ್ತ್ರೀಯರು, ಪುರುಷರೊಂದಿಗೆ ಪುರುಷರು, ಅನಾಚಾರವಾದವುಗಳನ್ನು ಮಾಡೋದು, ಅಷ್ಟೊಂದು ಕುಡುಕುತನ, ಲೈಂಗಿಕತೆ, ಇವುಗಳಿಗೆ ಪ್ರಾಧಾನ್ಯತೆ ಕೊಟ್ಟು ದೇವರನ್ನು ಮರೆತು ಹೋಗಿ ದೇವರು ಕೊಟ್ಟ ದೇಹ ತಮ್ಮ ಇಷ್ಟ ಬಂದಂತೆ ಅಪವಿತ್ರ ಮಾಡಿಕೊಳ್ತಾ ದೇಶವನ್ನೇ ಹಾಳು ಮಾಡ್ತಿರುವಾಗ, ಚಿಕ್ಕ ಮಕ್ಕಳನ್ನು ಹಾಳು ಮಾಡ್ತಿರುವಾಗ, ಯವನಸ್ಥರನ್ನು ಕೂಡ ಹಾಳು ಮಾಡ್ತಿರುವಾಗ ದೇವರು ಕೋಪಗೊಳ್ಳುತ್ತಾರೆ. ಈ ಪಟ್ಟಣ ನಾಶ ಮಾಡುತ್ತೇನೆ ಅನ್ನುತ್ತಾರೆ. ಅಬ್ರಹಾಮನು ಆಗ ಪ್ರಾರ್ಥಿಸ್ತಾನೆ, ದೇವರೇ ದೇವರೇ 50 ಮಂದಿ ಇದ್ರೆ ಪಟ್ಟಣ ನಾಶ ಮಾಡಬೇಡ ಎಂದು ಶುರು ಮಾಡಿಕೊಳ್ತಾನೆ. ಕನಿಷ್ಠ 10 ಮಂದಿ ಅಲ್ಲಿ ನೀತಿವಂತರು ಸಿಕ್ಕರೆ ನಾಶ ಮಾಡುವುದಿಲ್ಲವೆಂದು ದೇವರು ಹೇಳುವವರೆಗೂ ಪ್ರಾರ್ಥಿಸಿದ.
ಆದರೆ ಆ ಪಟ್ಟಣದಲ್ಲಿ ಕನಿಷ್ಠ 10 ಮಂದಿ ಕೂಡ ನೀತಿವಂತರಿಲ್ಲ. ಲೋಟನು, ಲೋಟನ ಹೆಂಡತಿ, ಅವನಿಬ್ಬರ ಹೆಣ್ಣು ಮಕ್ಕಳು ಮಾತ್ರ ಇದ್ರು. ಕನಿಷ್ಠ ಅವರನ್ನಾದರೂ ಅಬ್ರಹಾಮನ ನಿಮಿತ್ತ ರಕ್ಷಿಸಬೇಕೆಂದು ದೇವರು ತನ್ನ ದೂತನನ್ನು ಮುಂದೆಯೇ ಕಳುಹಿಸಿ ಅವರನ್ನು ಹೊರಗೆ ಕಳಿಸುತ್ತಾನೆ. ಈ ಪಟ್ಟಣದ ಮೇಲೆ ದೇವರ ಕೋಪ ಬರಲಿಕ್ಕಿದೆ, ನೀವು ತಪ್ಪಿಸಿಕೊಳ್ಳಿರಿ ಎಂದು ಹೇಳಿದ್ರೂ ಸಹ ಅವರೇನ್ ಮಾಡಿದರು ಎಂದು ಒಮ್ಮೆ ನೋಡಿಕೊಳ್ಳೋಣ ಬನ್ನಿರಿ. ಆದಿಕಾಂಡ 19ನೇ ಅಧ್ಯಾಯ 14ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಪಟ್ಟಣವನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದನು. ಎದ್ದೇಳಿರಿ, ಈ ಸ್ಥಳವನ್ನು ಬಿಟ್ಟು ಬನ್ನಿರಿ, ದೇವರ ಕೋಪ ರೋಷಾಗ್ನಿ ಈ ಪಟ್ಟಣದ ಮೇಲೆ ಬರಲಿಕ್ಕಿದೆ. ಈ ಅಪವಿತ್ರವಾದ ಕಾರ್ಯಗಳನ್ನು ಬಿಟ್ಟು ಬನ್ನಿರಿ, ಈ ಕುಡುಕುತನವನ್ನು ಬಿಟ್ಟು ಬನ್ನಿರಿ, ಈ ವ್ಯಭಿಚಾರದ ಕಾರ್ಯಗಳನ್ನು ಬಿಟ್ಟು ಬನ್ನಿರಿ, ಈ ಹೊಟ್ಟೆಬಾಕತನವನ್ನು ಬಿಟ್ಟು ಬನ್ನಿರಿ, ಈ ಪಾಪದ ಸುರುಳಿಯೊಳಗಿಂದ ಹೊರಗೆ ಬನ್ನಿರಿ, ಇಲ್ಲವಾದರೆ ದೇವರ ಕೋಪ ನಿಮ್ಮ ಮೇಲೆ ಬರುತ್ತೆ ಎಂದು ಕರೆದ್ರೆ ಅವರಿಗೇನಾದರೂ ಭಯ ಇದೆ ಅಂತೀರಾ? ಆದರೆ ಅವನು ತನ್ನ ಅಳಿಯಂದ್ಯರ ದೃಷ್ಟಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು, ಏನೋ ತಮಾಷೆ ಮಾಡುವವನಾಗಿ ಕಾಣಿಸಿದನಂತೆ. ಹೌದು ಪ್ರಿಯರೇ, ಈ ದಿನ ದೇವರ ಮಾತನ್ನು ಬಹಳಷ್ಟು ಜನ ಗೇಲಿ ಮಾಡ್ತಿದ್ದಾರೆ. ಅಯ್ಯೋ, ಅವರು ದೇವರು ಬರ್ತಾರಂತೆ, ಪ್ರಪಂಚವನ್ನೇ ರಕ್ಷಿಸ್ತಾರಂತೆ ಎನ್ನುವಂತೆ ಬಹಳಷ್ಟು ಜನ ವ್ಯಂಗ್ಯವಾಗಿ ಮಾತಾಡ್ತಾರಲ್ಲವೇ? ನಿಜವೇ, ಆ ವಿಶ್ವಾಸಿಗಳಿಗೆ ಆಧ್ಯಾತ್ಮಿಕವಾದ ವಿಷಯಗಳು ಹೇಗೆ ಅರ್ಥ ಆಗ್ತವೆ? ಪ್ರಕೃತಿ ಸಂಬಂಧವಾದ ಮನುಷ್ಯನಿಗೆ ದೈವ ಕಾರ್ಯಗಳು ಹೇಗೆ ಅರ್ಥ ಆಗ್ತವೆ? ಈ ದಿನ ಬಹಳಷ್ಟು ಜನ ಲೋಕಕ್ಕೆ ಭಯಪಡ್ತಿದ್ದಾರೆ ಹೊರತು ದೇವರಿಗೆ ಭಯಪಡ್ತಾ ಇಲ್ಲ. ಪರಿಸ್ಥಿತಿಗೆ ಒಳಗಾಗ್ತಿದ್ದಾರೆ ಹೊರತು ದೇವರಿಗೆ ಒಳಗಾಗುತ್ತಾ ಇಲ್ಲ. ಅದಕ್ಕಾಗಿಯೇ ತೀರದ ನಷ್ಟ ತಂದುಕೊಳ್ತಿದ್ದಾರೆ. ನಾನಾ ವಿಧವಾದ ಗಾಬರಿ, ಭಯ, ದಿಗುಲು ಉಂಟಾಗ್ತಿದೆ. ಮರಣ ಕೂಡ ಉಂಟಾಗುವುದನ್ನು ನಮ್ಮ ಪ್ರಪಂಚದಲ್ಲಿ ಕಾಣ್ತಿದ್ದೇವೆ. ನೀವು ಹಾಗೆ ಇರಬಾರದು. ಬನ್ನಿರಿ, ಬನ್ನಿರಿ. ಇನ್ನು ಅವರು ಬರದೇ ಇರುವಾಗ ಬೆಳಗಾಗುವ ತನಕ 15ನೇ ವಚನದಲ್ಲಿ ಆ ದೂತನು ಅವರಿಗೆ ತ್ವರೆಪಡಿಸುತ್ತಾನೆ, ನೀನೆದ್ದು ಇಲ್ಲಿರುವ ನಿನ್ನ ಹೆಂಡತಿಯನ್ನು, ನಿನ್ನ 2 ಹೆಣ್ಣು ಮಕ್ಕಳನ್ನು ಬೇಗ ಕರ್ಕೊಂಡು ಹೋಗು, ಊರಿಗೆ ಉಂಟಾಗುವ ದಂಡನೆಯಿಂದ ನಿನಗೂ ನಾಶ ಉಂಟಾದೀತು. ಏನಂತೆ? ಈ ಪಟ್ಟಣದ ಮೇಲೆ ದೇವರ ಕೋಪ ಬರುತ್ತಾ ಇರುವುದರಿಂದ ಈ ದೋಷದ ಶಿಕ್ಷೆಗೆ ನೀವು ನಶಿಸಿ ಹೋಗಲಾರದಂತೆ ಇದನ್ನು ಬಿಟ್ಟು ಹೊರಗೆ ಬನ್ನಿರಿ, ಕರ್ತನ ಸನ್ನಿಧಿಗೆ ಬನ್ನಿರಿ. ಹೌದು ಪ್ರಿಯರೇ, ಈ ದಿನ ಈ ಪ್ರಪಂಚವೇ ಪಾಪದ ನೆಲೆಯಾಗ್ಬಿಟ್ಟಿದೆ. ನೀವು ಎದ್ದೇಳಿರಿ, ಕರ್ತನ ಸನ್ನಿಧಿಯಲ್ಲಿ ಮೊಳಕಾಲೂರಿರಿ. ಒಂದು ಸ್ಥಳ ಬಿಟ್ಟುಬಿಡಿರಿ ಎಂದು ನಿಮಗೆ ಹೇಳ್ತಾ ಇಲ್ಲ, ಆದರೆ ಆ ಮನಸ್ತತ್ವವನ್ನು, ಆ ಒಂದು ಪರಿಸ್ಥಿತಿಯನ್ನು, ಆ ಒಂದು ಪದ್ಧತಿಗಳನ್ನು, ಆ ಒಂದು ಕಾರ್ಯಗಳನ್ನು, ಆ ಒಂದು ಆಚಾರಗಳನ್ನು ನಾವು ಬಿಟ್ಟು ಬಿಡಬೇಕು. ಕರ್ತನಿಗಾಗಿ ನಾವು ಎದ್ದು ನಿಲ್ಲಬೇಕೆಂದು, ಕರ್ತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕೆಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅವಿಶ್ವಾಸಿಗಳೊಂದಿಗೆ ಇಜ್ಜುಡರಾಗಬೇಡಿರಿ, ಅಪವಿತ್ರವಾದ ಸ್ಥಳಗಳಲ್ಲಿ ಇರಬೇಡಿರಿ, ಪಾಪವನ್ನು ಪ್ರೀತಿಸುವವರೊಂದಿಗೆ ಸಹವಾಸ ಮಾಡಬೇಡಿರಿ. ನೀವಾದರೂ ನಿಮ್ಮಷ್ಟಕ್ಕೆ ನಿಮ್ಮ ದೇಹವನ್ನು ದೇವರಿಗೆ ಪರಿಶುದ್ಧ ಆಲಯವನ್ನಾಗಿ ಕಾಪಾಡಿಕೊಳ್ಳಿರಿ. ಇದನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಅಷ್ಟೇ ಹೊರತು ನೀವು ಪಾಪದಲ್ಲಿ ಇರುತ್ತಾ, ಪಾಪ ಮಾಡುವ ಮನುಷ್ಯರ ಮಧ್ಯದಲ್ಲಿರುತ್ತಾ, ಪಾಪ ಕಾರ್ಯದಲ್ಲಿಯೇ ಇರುತ್ತಾ ದಿಗುಲು ಪಡುವುದರಿಂದ ಪ್ರಯೋಜನವೇನು? ನಿಮ್ಮ ದಿಗುಲು ನಿಮ್ಮನ್ನು ಬಿಟ್ಟು ಹೋಗುವಂತೆ, ನಿಮ್ಮ ಭಯ ನಿಮ್ಮನ್ನು ಬಿಟ್ಟು ಹೋಗುವಂತೆ ನೀವೀಗ ಪ್ರಸ್ತುತವಾಗಿ ಇರುವಂತಹ ಸ್ಥಳವನ್ನು ಬಿಟ್ಟು ಹೊರಗೆ ಬನ್ನಿರಿ ಎಂದು ಎಷ್ಟೇ ಹೇಳಿದರೂ ಸಹ ಅವರು ಬರದೇ ಇರುವಾಗ ಕೊನೆಗೆ ದೇವದೂತನು ಲೋಟನ ಕೈಯನ್ನು, ಅವನ ಹೆಂಡತಿಯ ಕೈಯನ್ನು, ಅವನ 2 ಹೆಣ್ಣುಮಕ್ಕಳ ಕೈಯನ್ನು ಹಿಡ್ಕೊಂಡು ಹೊರಗೆ ಬಂದನಂತೆ. ನಿಮ್ಮ ಪ್ರಾಣ ಕಾಪಾಡಿಕೊಳ್ಳಲು ಓಡಿ ಹೋಗಿರಿ, ಹಿಂದಕ್ಕೆ ತಿರುಗಿ ನೋಡಬೇಡಿರಿ ಎಂದು ಹೇಳಿ ಅವರನ್ನು ಎಚ್ಚರಿಸಿದಾಗ್ಯೂ ಕೂಡ ಅವರು ಇನ್ನೂ ಆಲೋಚಿಸುತ್ತಾ, ಇನ್ನೂ ಸಂದೇಹ ಪಡುತ್ತಾ ಇದ್ರು. ತಮ್ಮ ಆಸ್ತಿ ಏನಾಗ್ತವೆ ಎಂದು ಭಯಪಟ್ಟರು. ಲೋಟನ ಹೆಂಡತಿ ಹಿಂದಕ್ಕೆ ತಿರುಗಿ ನೋಡಿ ಉಪ್ಪಿನ ಸ್ತಂಭವಾದಳು. ಇದು ಕಟ್ಟುಕತೆಯಲ್ಲ, ಇವತ್ತಿಗೂ ಕೂಡ ಆ ಉಪ್ಪಿನ ಸ್ತಂಭ ಇದೆ, ಮ್ಯೂಸಿಯಂನಲ್ಲಿಟ್ಟಿದ್ದಾರೆ. ಉಪ್ಪಂದ್ರೆ ನಾವು ತಿನ್ನುವ ಉಪ್ಪಾದ್ರೆ ಪರವಾಗಿಲ್ಲ, ಕೆಲವರಿಗೆ ಉಪಯೋಗ ಆಗುತ್ತೆ. ಅದು ಒಂದು ವಿಧವಾದ ಸಲ್ಫಾಗಿದೆ. ಈಗ ನೋಡ್ರಿ, ಈ ದೀಪಾವಳಿಗೆ ಕೆಲವೊಂದು ವಸ್ತುಗಳನ್ನು ಸುಡುವಾಗ ಒಂದು ಹೊಟ್ಟು ಬರುತ್ತೆ ಅಲ್ಲವೇ? ಆ ಹೊಟ್ಟು ಉಪ್ಪಿನ ರೂಪದಲ್ಲಿರುತ್ತೆ. ಹೊಟ್ಟು ಉಪ್ಪಿನಂತಿರುತ್ತೆ, ಸುಟ್ಟು ಬೂದಿಯಾಗಿರುತ್ತೆ. ಅಗ್ನಿಗಂಧಕಗಳನ್ನು ದೇವರು ಆಕಾಶದಿಂದ ಆ ಪಟ್ಟಣದ ಮೇಲೆ ಸುರಿಸಿದಾಗ ಆಕೆ ಉಪ್ಪಿನ ಸ್ತಂಭವಾಗಿ ಮಾರ್ಪಟ್ಟಳು. ದೇವರು ಎಷ್ಟೇ ಪ್ರೀತಿಸಿದರು, ಎಷ್ಟೇ ನಮ್ಮನ್ನು ಹಿಂಬಾಲಿಸುತ್ತಾ ಇದ್ರು, ಎಷ್ಟೇ ನಮ್ಮನ್ನು ಎಚ್ಚರಿಸುತ್ತಾ ಇದ್ರು, ನಾವು ಆತನಿಗೆ ಭಯಪಡದಂತೆ, ಆತನಿಗೆ ಹಿಂಬಾಲಿಸದಂತೆ, ಪರಿಸ್ಥಿತಿಗೆ ಭಯಪಟ್ಟು ಲೋಕಕ್ಕೆ ಒಳಗಾಗಿ ಪಾಪಕ್ಕೆ ಬಂಧಿತರಾಗುವುದಾದರೆ ಆ ದೇವರ ಉಗ್ರತೆಯಿಂದ ತಪ್ಪಿಸಿಕೊಳ್ಳೋದು ಹೇಗೆ?
ನಮ್ಮನ್ನು ನಾವೇ ನಿರ್ಮೂಲ ಮಾಡಿಕೊಳ್ಳುವವರಾಗಿರ್ತೇವೆ. ನಮ್ಮಷ್ಟಕ್ಕೆ ನಾವೇ ಹಾನಿಕರವಾಗಿ ಜೀವಿಸುತ್ತೇವೆ. ದೇವರು ನಿಮ್ಮನ್ನು ನಿಮ್ಮ ಪಾಪದಿಂದಲೂ ನಿಮ್ಮ ಕೇಡಿನಿಂದಲೂ ನಿಮ್ಮ ಬಾಧೆಯಿಂದಲೂ ಬಿಡಿಸುವುದಕ್ಕಾಗಿ ಯೇಸು ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ತನ್ನ ರೆಕ್ಕೆಯ ಕೆಳಗೆ ಮರೆಮಾಡಿ ಈ ಲೋಕದ ಮೇಲೆ ಬರಲಿಕ್ಕಿರುವ ಉಗ್ರತೆಯಿಂದಲೂ ಪಾಪಕ್ಕೆ ಉಂಟಾಗುವ ಪ್ರತಿಫಲ ನಿಮ್ಮ ಮೇಲೆ ಬರದಂತೆಯೂ ಕಾಪಾಡಬೇಕೆಂದು ಆಶಿಸುವವರಾಗಿದ್ದಾರೆ. ಈ ಸಮಯದಲ್ಲಿ ಮತ್ತೊಮ್ಮೆ ಕರ್ತನು ನಿಮ್ಮನ್ನು ಆಹ್ವಾನಿಸುತ್ತಿದ್ದಾರೆ. ನನ್ನ ಬಳಿಗೆ ಬನ್ನಿರಿ, ಬನ್ನಿರಿ. ನನ್ನ ಕೈಯಲ್ಲಿ ನಿಮಗೆ ಸುರಕ್ಷತೆ ಇದೆ. ನನ್ನ ಮಡಿಲಲ್ಲಿ ನಿಮಗೆ ಸ್ಥಳವಿದೆ. ನೀವೆಷ್ಟೇ ದುರ್ಮಾರ್ಗಿಯಾಗಿರ್ಬೋದು, ಎಷ್ಟೇ ಅವಿಶ್ವಾಸಿಯಾಗಿರ್ಬೋದು, ಎಷ್ಟೇ ನಿಮ್ಮನ್ನು ನೀವು ಹಾಳು ಮಾಡಿಕೊಂಡ ವ್ಯಕ್ತಿಯಾಗಿರ್ಬೋದು, ಅನೇಕ ವಿಧವಾದ ಭಯಗಳಲ್ಲಿ ಕುಗ್ಗಿ ಹೋಗಿರುವಂತಹ ನಿಮ್ಮನ್ನು ಆಧರಿಸಿ ನಿಮಗೆ ನಿತ್ಯಾನಂದ ಅನುಗ್ರಹಿಸುವುದಕ್ಕಾಗಿ, ನಿಮಗೆ ಶಾಶ್ವತವಾದ ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ ಕರ್ತನು ಸಿದ್ಧನಾಗಿದ್ದಾರೆ. ನನ್ನೊಂದಿಗೆ ತಲೆಬಾಗಿಸಿರಿ, ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾನಾ ವಿಧವಾದ ಭಯಗಳಿಂದ ಭಯಪಟ್ಟವರಾಗಿ ಭಯದ ಮೇಲೆ ಭಯ ಹೊಂದುತ್ತಿದ್ದೇವೆ ಹೊರತು ನಮಗಿರುವ ಎಲ್ಲಾ ಭಯಗಳಿಂದ ಬಿಡಿಸುವ ಕರ್ತನಿದ್ದಾರೆ ಎಂಬುದಾಗಿ ತಿಳಿದು ನಿಮ್ಮ ಪಾದ ಸನ್ನಿಧಿಗೆ ಸೇರುತ್ತಾ ಇಲ್ಲ. ವದಂತಿಗಳನ್ನು ಕೇಳಿ ನಾವು ಕುಗ್ಗಿ ಹೋಗುವವರಾಗಿರದಂತೆ ಸತ್ಯವನ್ನು ಗ್ರಹಿಸಿ ಒಪ್ಪಿಸಿಕೊಡುವವರಾಗಿರುವಂತೆ ಸಹಾಯ ಮಾಡಿರಿ. ಈ ಭಯಂಕರವಾದ ದಿನಗಳಲ್ಲಿ ಪ್ರಪಂಚದಲ್ಲೆಲ್ಲ ನಿಮ್ಮ ಬರೋಣದ ಸೂಚನೆಗಳನ್ನು ನೋಡುತ್ತಿರುವಾಗ ನಮ್ಮ ಹೃದಯ ಶುದ್ಧವಾಗಿ ಕಾಪಾಡಿಕೊಳ್ಳುವಂತೆ ನಮ್ಮ ಸುತ್ತಲಿರುವವರಿಗೆ ಕ್ರಿಸ್ತನ ರಕ್ಷಣೆ ಕಡೆಗೆ ನಡೆಸುವುದಕ್ಕಾಗಿ ನಿತ್ಯ ನರಕದಿಂದ ತಪ್ಪಿಸುವ ಹಾಗೆ ಭಾರವುಳ್ಳವರಾಗಿರುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನೀವಿತರ ದೇಶದಿಂದ ಈ ಕಾರ್ಯಕ್ರಮ ವೀಕ್ಷಿಸುವುದಾದರೆ ಅದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಕೃಪೆ ನಮಗೆ ಭದ್ರಪಡಿಸುತ್ತೆ. ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ಭಯಪಡಬೇಡಿರಿ, ಚಿಂತೆ ಮಾಡಬೇಡಿ. ಕರ್ತನಿಗೆ ಬೇಡಿಕೊಳ್ಳಿರಿ. ಧೈರ್ಯದಿಂದ, ನಂಬಿಕೆಯಿಂದ ಮುಂದಕ್ಕೆ ಸಾಗಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ.